ನಮಸ್ಕಾರ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ಒಂದು ರಿಕ್ವೆಸ್ಟೆಡ್ ಡಿಸೈನ್ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಮೆಟೀರಿಯಲ್ಲು ಸೀಡ್ ಬೀಡ್ಸು ಮತ್ತು ದಾರ ಅಷ್ಟೇ. ಅದಕ್ಕೆ ನೋಡಿ, ನಿಮಗೆ ಇದರೊಳಗೆ ಅಂಗಡೀಲಿ ಈ ಥರದ್ದು ಸಿಗುತ್ತೆ. ನಾನು ಆನ್ಲೈನಲ್ಲಿ ತರಿಸ್ಕೊಂಡಿಲ್ಲ. ಸೊ ಇದು 250 ರುಪೀಸ್ ಕೊಟ್ಟೆ ನಾನು. ನಿಮಗೆ ಒಟ್ಟು 8-12 ಕಲರ್ಸ್ ಇರುತ್ತೆ. ಸೊ ಈ ಥರ ಇಷ್ಟು ಸಾಕಾಗ್ಬೋದು ಒಂದು ಸೀರೆಗೆ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ನೋಡೋಣ. ಇಲ್ಲಾಂದರೆ ಒಂದು ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಳ್ಳೋಣ, ಕಸ್ಟಮೈಸ್ ಮಾಡ್ಕೊಂಬಿಟ್ಟು ಮಾಡಿದ್ರೆ ಆಗ್ಬೋದು. ಸೊ ಇಲ್ಲಿ ಫಸ್ಟ್ ಲೈನು ಲಾಕ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ. 2 ಚೈನ್ 1 ಲಾಕ್ ಹಾಕಿದ್ದೀನಿ. ಫುಲ್ ಸೀರೆ 2 ಚೈನ್ 1 ಲಾಕ್. ನೆಕ್ಸ್ಟ್ ಲೈನು ಥರ ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಂಡು ಒಂದು ಥರ ಸ್ಲಿಪ್ ನಾಟ್ ಹಾಕ್ಕೊಳ್ಳಿ. ಸ್ವಲ್ಪ ಚೇಂಜಸ್ ಆಗ್ತಾ ಇರುತ್ತೆ ಪ್ರತಿಯೊಂದು ಡಿಸೈನಲ್ಲೂ. ಸೊ ಆ ಥರ ನೀವು ನೋಡ್ಕೊಳ್ಳಿ. ಇಲ್ಲಿ ನಾವು ಲಾಕ್ ಮಾಡಿರ್ತೀವಲ್ಲ, ಆ ಲಾಕ್ಗೆ ಇದನ್ನು ಈ ಥರ ತಗೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ. ಒಂದು ಚೈನ್ ಹಾಕ್ಕೊಳ್ಳಿ. ಈ ದಾರನ ಹಿಂಗೆ ಇಟ್ಕೊಂಡು ಹೋಗ್ಬೋದು ನೀವು ಅದ್ರ ಜೊತೆಗೆ ಮಾಡ್ತಾ. ಇಲ್ಲಿ ಒಂದು ಚೈನ್ ಆದಮೇಲೆ ಅದೇ ಮನೆಯಲ್ಲಿ ನಾವು ಸ್ಟಾರ್ಟ್ ಮಾಡಿರ್ತೀವಲ್ಲ, ಅದೇ 2 ಚೈನ್ ಜಾಗದಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. ಸಿಂಗಲ್ ಕ್ರೋಶ ಹಾಕ್ಕೊಂಡು 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ನೋಡಿ, ಈ ಸ್ಟಾರ್ಟಿಂಗ್ ಒಂದು ಮನೆ ಬಿಡ್ತೀವಿ, ಮತ್ತೆ ಇನ್ನೊಂದು ಮನೆ ಬಿಡಿ. ನೆಕ್ಸ್ಟ್ ಬ್ಲಾಕ್ಗೆ ಹೋಗಿ ಇದು ನೋಡಿ, ಮಾಡಿಫೈಡ್ ಟ್ರಬಲ್ ಕ್ರೋಶ ಅಂತಾರೆ, ಅಲ್ಲ ಡಬಲ್ ಕ್ರೋಶ. ಸೊ ಈ ಥರ 3 ರಿಂಗ್ ಬರುತ್ತಾ, 3 ದಾರ. ಫಸ್ಟ್ ಒಂದು ದಾರದಲ್ಲಿ ಹೊರಗಡೆಗೆ ಬರಬೇಕು, ಮತ್ತು 2 ಮತ್ತು 2 ಈ ಥರ ಸ್ವಲ್ಪ ಉದ್ದ ಬರುತ್ತೆ ನಿಮಗೆ. ಸೊ 2 ಚೈನ್ ಮಾಡಿಬಿಟ್ಟು ಆ ಡಬಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೆ ನೀವು ಇಲ್ಲಿ 6 ಎಳೆನೇ ತೊಗೊಂಡಿದ್ದೀನಿ ನಾನು, 10 ನಂಬರ್ ಕ್ರೋಶ. ಬಟ್ 6 ಎಳೆ ತುಂಬ ತೆಳ್ಳಕ್ಕೆ ಆಗ್ತಾಯಿದೆ ನನಗೆ. ಏನಾಗುತ್ತೆ ಅಂದರೆ ಸ್ವಲ್ಪ ಡೆಲಿಕೇಟಾಗಿ ಬರುತ್ತೆ ನಿಮಗೆ ಡಿಸೈನು. ಸ್ವಲ್ಪ ಇನ್ನೊಂದು 2 ಎಳೆ ತೊಗೊಂಡ್ರೆ ದಪ್ಪಗೆ ಬರುತ್ತೆ, ಅಷ್ಟೇ ಡಿಫ್ರೆನ್ಸು. ಸೊ ಇಲ್ಲಿ 5 4 ಆಗಿದೆ. 5 ಡಬಲ್ ಕ್ರೋಶ ಹಾಕ್ಕೊಂಬಿಟ್ಟು ಒಂದು ಚೈನ್ ಹಾಕ್ಕೋಬೇಕು. ಒಂದು ಚೈನ್ ಹಾಕಿ ಒಂದು ಸರಿ ಕ್ರೋಶ ಮೇಲೆ ದಾರ ಹಾಕಿ ನೋಡಿ. ಇವಾಗ ಇಲ್ಲಿ ನಾವು ಲಾಕ್ ಮಾಡಿದ್ವಿ. ಸೊ ಇದು ಬೇಡ, ಇದಕ್ಕೆ ಹೋಗೋಣ. ನೆಕ್ಸ್ಟ್ ಸೇಮ್ ಫಸ್ಟು 1 ರಿಂಗಲ್ಲಿ ಹೊರಗಡೆಗೆ ಬನ್ನಿ, ಮತ್ತು 2 ರಿಂಗಲ್ಲಿ ಹೊರಗಡೆಗೆ ಬನ್ನಿ, ಮತ್ತು 2 ರಿಂಗಲ್ಲಿ ಹೊರಗಡೆ ಬನ್ನಿ. 2 ಚೈನ್, ತಿರ್ಗಾನು ಅದೇ ಥರ 5 ಡಬಲ್ ಕ್ರೋಶ. 1 2 3 5 ಆದಮೇಲೆ ಒಂದು ಚೈನು, ಮತ್ತು ಒಂದು ಸರಿ ಕ್ರೋಶ ಮೇಲೆ ದಾರ ಹಾಕ್ಕೊಂಡು ಒಂದು ಮನೆ ಬಿಟ್ಟು ನೆಕ್ಸ್ಟ್ ಬ್ಲಾಕಲ್ಲಿ ಅದೇ ಥರ ಮಾಡಿಫೈಡ್ ಅಂತಾರೆ ಇದಕ್ಕೆ, ಮಾಡಿಫೈಡ್ ಡಬಲ್ ಕ್ರೋಶ. ಫಸ್ಟ್ 1 ರಿಂಗಲ್ಲಿ ಹೊರಗಡೆಗೆ ಬನ್ನಿ, ಮತ್ತು 2 ರಿಂಗಲ್ಲಿ ಬನ್ನಿ, ಮತ್ತು 2 ರಿಂಗಲ್ಲಿ ಬನ್ನಿ, ಮತ್ತು 2 ಚೈನ್ ಹಾಕಿ 5 ಡಬಲ್ ಕ್ರೋಶ ಮಾಡ್ಕೋಬೇಕು. ಸೊ ಈ ಥರ ಬರುತ್ತೆ ನಿಮಗೆ ಸೆಕೆಂಡ್ ಲೈನು. ಈ ಥರ ಮಾಡಿ ಸೆಕೆಂಡ್ ಲೈನು ಫುಲ್ಲು ಸ್ಯಾರಿ ಈ ಥರ ಬರುತ್ತೆ. ಇದಾದಮೇಲೆ ನಾನು ನಿಮಗೆ ಆ ಸೀಡ್ ಬೀಡ್ಸು ಹೆಂಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೀನಿ ನಾನು. ತಿರ್ಗಾನು ಹೇಳ್ಕೊಡ್ತೀನಿ. ಇಲ್ಲಿ ಮಧ್ಯದಲ್ಲಿ ನಿಮಗೆ ಕುಚ್ಚು ಹಾಕೋಕ್ಕೆ ಜಾಗ ಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಈ ಥರ ಕಂಟಿನ್ಯೂಸ್ ಆಗಿ ಬರೀ ಬೀಡ್ಸೇ ಹಾಕ್ಕೊಂಡು ಹೋಗ್ಬೋದು. ನಿಮಗಿಲ್ಲಿ ಬೇರೆ ಬೇರೆ ಕಲರ್ ಬೀಡ್ಸ್ ಹಾಕ್ಕೋಬೇಕು ಅಂದರೆ ದಾರಕ್ಕೆ ಏರಿಸಿರ್ಬೇಕು ನಾವು. ಈ ಥರ ನೋಡಿ, ಮುಂಚೆನೇ ಈ ಥರ ಪೋಣಿಸ್ಕೋಬೇಕು ದಾರಕ್ಕೆ ಬೀಡ್ಸು. ಅವಾಗ ನೀವೇನು ಮಾಡಬೇಕು, 6 ಬೀಡ್ 1 ಕಲರು, ಅಲ್ಲ 7 ಬೀಡ್ 1 ಕಲರು ಮತ್ತು 7 ಬೀಡ್ 1 ಕಲರು, ಆ ಥರ
ಕಲರ್ ನೀವು ಅದಕ್ಕೆ ದಾರಕ್ಕೆ ಪೋಣಿಸ್ತಾ ಹೋದರೆ ನಿಮ್ಗೆ ಆ ಕಲರ್ ಇದನ್ನು ಹಾಕ್ಕೊಂಡು ಬರ್ಬೋದು. ಇವಾಗ ನಾನು ಸ್ಟಾರ್ಟಿಂಗಿಂದ ಹೇಳ್ಕೊಡ್ತೀನಿ. ಸೊ ಈ ಥರ ಒಂದೆರಡು ಹಾಕಿ ತೋರಿಸ್ತೀನಿ ನಾನು. ಸೊ ಈ ಥರ ಬರುತ್ತೆ ನಿಮಗೆ. ಆಮೇಲೆ ಫುಲ್ ಆದಮೇಲೆ ಹೇಗೆ ಬರುತ್ತೆ ನೋಡೋಣ. ನಾನು ಯೂಶ್ವಲಿ ಕುಚ್ಚು ಹಾಕೋದಿಲ್ಲ, ಸೊ ಕಂಟಿನ್ಯೂಸ್ ಆಗಿ ತೊಗೊಂಡು ಹೋಗ್ತೀನಿ. ಅದಕ್ಕೆ ನಿಮ್ಗೆ ಇವಾಗಲೇ ತೋರಿಸಿರೋದು. ಇಲ್ಲಿ 3 ಚೈನ್ ಹಾಕ್ಕೋಬೇಕು ಕುಚ್ಚಿಗೆ ಬೇಕು ಅಂದರೆ. ಓಕೆ, ಈಗ ನೋಡಿ ಇಲ್ಲಿ 2 ಚೈನ್ ಹಾಕ್ಕೊಂಡಿರ್ತೀವಲ್ವ, ಆ 2 ಚೈನ್ಗೆ ಒಂದು ನಾಟ್ ಹಾಕಿ ಈ ಥರ ಸ್ಟಾರ್ಟ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಮಾಡಿದ ಮೇಲೆ ಸ್ಟಾರ್ಟ್ ಮಾಡಿದ ಮೇಲೆ 6 ಬೀಡ್ಸ್ನ ಬಿಡೋಣ. ನೋಡಿ ಈ ಥರ 6 ಬೀಡ್ಸ್ನ ತಗೊಳ್ಳಿ. ಇಲ್ಲಿ ನಿಮಗೆ ಸ್ಟಾರ್ಟಿಂಗಲ್ಲೇ ಕುಚ್ಚಬೇಕು ಅಂದರೆ 3 ಚೈನ್ ಹಾಕಿ ಇಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಇಲ್ಲಾಂದರೆ ಈ ಥರ 6 ಬೀಟ್ ತೊಗೊಂಡು ಟೈಟಾಗಿ ಈ ಥರ ಲಾಕ್ ಮಾಡ್ಕೋಬೇಕು. ಈ ಸ್ಟಾರ್ಟಿಂಗ್ ಹಿಂಗೆ ಕಾಣಿಸೋದು ನಿಮಗೆ ರೌಂಡಾಗಿ ಬರೋದಿಲ್ಲ ಇದು. ಮತ್ತು 1 ಬೀಟ್ ಬಿಡೋಣ. ಇಲ್ಲಿ ನೀವು ಲಾಕ್ ಮಾಡಿದ ಮೇಲೆ ಒಂದು ಚೈನ್ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕಿ ಬೀಡ್ ತೊಗೊಂಡು ಬೀಡ್ಗೆ ಒಂದು ಬೀಡ್ ಲಾಕ್ ಮಾಡಿ, ಮತ್ತು ಒಂದು ಚೈನ್ ಹಾಕಿ. ಈಗ ನೋಡಿ ಇದನ್ನು ಬೀಡನ್ನ ಹಿಂದಕ್ಕೆ ತಗೋಬೇಕು. ಈ ಥರ ಮಧ್ಯಕ್ಕೆ ನೋಡಿ ಈ ಥರ ಪ್ಲೇಸ್ ಮಾಡ್ಕೊಳ್ಳಿ. ಈಗ ಇಲ್ಲಿ 3 ಬೀಡ್ ಕಾಣ್ತಾ ಇದೆ ಅಲ್ವಾ, ಈ 3 ಬೀಡ್ಗೆ ಮಧ್ಯದಲ್ಲಿ ನೋಡಿ ಈ ಥರ ಮೇಲಿಂದ ಕ್ರೋಶ ಮೇಲಿಂದ ಹೋಗಿ ಈ ಥರ ಲಾಕ್ ಮಾಡ್ಕೊಳ್ಳಿ. 1 ಸೆಕೆಂಡ್. ಇಲ್ಲಿ ಈ ಬೀಡಿಗೆ ಬಂತು. ಸೊ ಈ ಬೀಡ್ ಬಿಟ್ಟು ನೋಡಿ ಕರೆಕ್ಟಾಗಿ ಮಧ್ಯ ಮಾಡಿಕೊಂಡು ಇದು ನಾವು ಮಾಡಿಬಿಡ್ಬೋದು. ಸ್ವಲ್ಪ ವೀಡಿಯೋ ಮಾಡಬೇಕು ಅಂದರೆ ನಿಮಗೆ ದೂರ ಆಗುತ್ತೆ ಅಂತೀರ ಕಮೆಂಟಲ್ಲಿ. ಹತ್ತಿರದಿಂದ ತೋರಿಸೋಣ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನೋಡಿ ಈ ಥರ ಪ್ಲೇಸ್ ಮಾಡಿಬಿಟ್ಟು ಹಿಂದ್ಗಡೆಯಿಂದ ಮುಂದಿಂದ ಲಾಕ್ ಮಾಡ್ಕೊಳ್ಳಿ. ಈ ಥರ ತಗೊಂಡು ಇದನ್ನು ಲಾಕ್ ಮಾಡ್ಕೊಳ್ಳಿ. ಟೈಟಾಗಿರಬೇಕು, ಅಲ್ಲಾಡಬಾರ್ದು ಬೀಡು. 1 ಚೈನ್ ಹಾಕ್ಕೊಂಡು ಲಾಕ್ ಮಾಡಿದ ಮೇಲೆ 1 ಚೈನ್ ಮತ್ತು ಇನ್ನೂ 1 ಚೈನು, ಮತ್ತು ಇಲ್ಲಿ 2 ಚೈನ್ ಇತ್ತಲ್ಲ ಆ 2 ಚೈನಿಗೆ ಲಾಕ್ ಮಾಡ್ಕೋಬೇಕು. ಈ ಥರ ಬರುತ್ತೆ. ನೀವು ಇಲ್ಲಿ ಲಾಕ್ ಮಾಡೋವಾಗ ಚೈನ್ಸ್ ನೋಡ್ಕೊಳ್ಳಿ, ಎಷ್ಟು ಬೇಕಾಗತ್ತೆ ಎಷ್ಟು ಬೇಡ ಅನ್ನೋದು. 1 ಚೈನ್ ಹಾಕಿ ಅಲ್ಲ, ಇಲ್ಲಿ 1 ಚೈನ್ ಹಾಕಿ, ಇಲ್ಲೇನು ಚೈನ್ ಬೇಡ, ಇಲ್ಲಿನ ಚೈನ್ ಬೇಡ. 6 ಬೀಡ್ ತೊಗೊಂಡು ನೋಡಿ ಟೈಟಾಗಿ ಹಾಕ್ಕೋಬೇಕು. 1 ಚೈನ್ ಹಾಕಿ 1 ಸಿಂಗಲ್ ಬೀಡು, ಬೀಡ್ ಆದಮೇಲೆ ಬೀಡ್ ಲಾಕ್ ಮತ್ತು 1 ಚೈನ್. ನೋಡಿ ಇದನ್ನು ಹಿಂದಕ್ಕೆ ತಗೋಬೇಕು. ಈ ಥರ ಹಿಂದಕ್ಕೆ ತಗೊಂಡು ಮೇಲಿಂದ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಇದು ಟೆಕ್ನಿಕ್ ಇರೋದೇ ಈ ಥರ. ಮೇಲಿಂದ ನೀವು ಲಾಕ್ ಮಾಡಿಕೊಂಡ್ರೆ ಈ ಥರ ಕಾಣುತ್ತೆ. ನೀವು ಹಿಂದ್ಗಡೆಯಿಂದ ಲಾಕ್ ಮಾಡಿದ್ರೆ ನೋಡಿ ಈ ಥರ ಟರ್ನ್ ಆಗುತ್ತೆ, ಸುಧಾರ ಕಾಣುತ್ತೆ. ಇನ್ನೊಂದು ಚೈನ್ ಹಾಕಿ ಮತ್ತು ಈ 2 ಚೈನ್ ಇರುತ್ತಲ್ಲ ಅದಕ್ಕೆ ಲಾಕ್ ಮಾಡ್ಕೊಳ್ಳಿ.
ಸೊ ಇದೇ ಥರ ಮಾಡ್ತಾ ಹೋದರೆ ಈ ಥರ ಕಾಣುತ್ತೆ. ನಿಮಗಿವಾಗ ಕುಚ್ಚಿಗೆ ಜಾಗ ಬೇಕು ಅಂದರೆ 3 ಚೈನ್ ಹಾಕಿ, ನಾನು 6 ಎಳೆನೇ ತೊಗೊಂಡಿದ್ದೀನಿ ಬೀಡ್ಸ್ಗೂ. 6 ಎಳೆ ಮತ್ತು 10 ನಂಬರ್ ಕ್ರೋಶ 10. ಸೊ ನೋಡಿ ಈ ಥರ ಗ್ಯಾಪ್ ಕೊಡಬೇಕು ಕುಚ್ಚಿಗೆ. ಮತ್ತು ತಿರ್ಗಾನು ಅದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ಮತ್ತು 6 ಬೀಟ್ ತಗೊಳ್ಳಿ. ಮತ್ತು ಇದೇ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಟೈಟಾಗಿ ಒಂದು ಚೈನ್ ತಗೊಳ್ಳಿ ಮತ್ತು ಒಂದು ಸಿಂಗಲ್ ಬೀಟ್ ತಗೊಳ್ಳಿ. ಒಂದು ಚೈನು ಬೀಡ್ ಲಾಕ್ ಮಾಡಿ ಒಂದು ಚೈನ್ ಹಾಕಿ ನೋಡಿ, ಇದನ್ನು ಹಿಂದಕ್ಕೆ ಈ ಥರ ತಗೋಬೇಕು ಬೀಡನ್ನ. ಈ ಥರ ತಗೊಂಡ್ಮೇಲೆ ನೋಡಿ ಮುಂದಿಂದ ಈ ಥರ ಲಾಕ್ ಮಾಡಬೇಕು. ಈ ಥರ ಮತ್ತು 2 ಚೈನ್ ಹಾಕಿ ಫಾಸ್ಟಾಗಿ ಆಗುತ್ತೆ, ಈಸಿ ಕೂಡ ಇದೆ. ಸೊ ಈ ಥರ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಟ್ರೈ ಮಾಡಿ, ತುಂಬ ನೀಟಾಗಿ ಬರುತ್ತೆ, ಎಲಿಗೆಂಟಾಗಿದೆ, ಕ್ಯೂಟಾಗಿದೆ ಡಿಸೈನು. ಸೊ ಫುಲ್ ಫಿನಿಶ್ ಮಾಡೋಣ, ಹೇಗೆ ಬರುತ್ತೆ ಅಂತ ನೋಡೋಣ ಫ್ರೆಂಡ್ಸ್. ನೋಡಿ ಫೈನಲಾಗಿ ನಾನು 3-3ಕ್ಕೆ ಒಂದು ಕುಚ್ಚು ಕಟ್ಟಿದ್ದೀನಿ. ಸೊ ಇದೇ ಥರ ನೀವು ಮಾಡ್ಬೋದು. ಕ್ಲೀನಾಗಿ ಸೆಟ್ ಮಾಡಿಕೊಂಡ್ರೆ ಕೂತ್ಕೊಳ್ಳುತ್ತೆ. ಇಲ್ಲ, ಇದು ಟ್ವಿಸ್ಟ್ ಆಗ್ತಾ ಇಲ್ಲ, ಚೆನ್ನಾಗಿ ಕೂತ್ಕೊಳ್ಳುತ್ತೆ ಫ್ಲವರ್ಸು. ಸೊ ಫೈನಲಾಗಿ ಈ ಥರ ಕಾಣುತ್ತೆ ಫ್ರೆಂಡ್ಸ್. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ಪಪ್ಪ ಕೇಳಿದ್ರಿ, ರಿಕ್ವೆಸ್ಟೆಡ್ ಡಿಸೈನು. ಇದು ಸ್ಯಾರಿ ನೀವು ಕಳಿಸಿರೋದು ಫೋಟೋ ಆ ಸ್ಯಾರಿಗೆ ಮ್ಯಾಚ್ ಆಗುತ್ತೆ. ನಾನು ಹೇಳ್ದಂಗೆ ನಿಮಗೆ ಸೀಡ್ ಬೀಡು ಚೇಂಜ್ ಆಗಬೇಕು ಅಂದರೆ, ಸಪೋಸ್ ಸ್ಯಾರೀಲಿ ತುಂಬ ಕಲರ್ಸ್ ಇದ್ದು ಚೇಂಜ್ ಮಾಡಬೇಕು ಅಂದರೆ ನೀವು ಅದನ್ನು ಪೋಣಿಸ್ಕೊಳ್ಳೋವಾಗಲೇ ದಾರಕ್ಕೆ ಏರಿಸ್ಕೊಳ್ಳೋವಾಗ ಕಲರ್ಸು ಯಾವ್ದ್ಯಾವ್ದು ಬೇಕೋ ಅದು 7 ಏರಿಸ್ಕೊಂಬಿಟ್ಟು ಈ ಥರ ಡಿಸೈನ್ ಮಾಡ್ತಾ ಹೋಗಬೇಕು. ಮೆಥಡ್ ಸೇಮು, ಬೀಡ್ಸು ಚೇಂಜ್ ಮಾಡ್ಕೋಬೋದು. ನೀವು ಈ ಥರ ಕುಚ್ಚು ಬೇಡ ಅಂದರೆ ಕಂಟಿನ್ಯೂಸ್ ಆಗಿ ಫುಲ್ಲು ಹಾಕ್ಕೊಂಡು ಹೋಗ್ಬೋದು. ಸೊ ನೋಡೋಣ ಫ್ರೆಂಡ್ಸ್, ನೆಕ್ಸ್ಟ್ ಯಾವುದನ್ನು ಹೇಳ್ಕೊಡ್ತೀನಿ ಡಿಸೈನು. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ಇನ್ನೊಂದೆರಡು ಡಿಸೈನ್ ಇದೆ ರಿಕ್ವೆಸ್ಟೆಡು, ಅದು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಸೊ ನೋಡೋಣ ಫ್ರೆಂಡ್ಸ್, ಬಾಯ್.